ಎಲ್ಲೆಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ದಸರಾ ಅಂದ ಕೂಡಲೇ ಥಟ್ ಅಂತ ನೆನಪಿಗೆ ಬರೋದು ಬೊಂಬೆಗಳ ಪೂಜೆ. ದೇಶ ವಿದೇಶಗಳಿಂದ ಬರುವ ಪ್ರಯಾಣಿಕರಿಗೆ ನಾಡಿನ ಕಲೆ, ಸಂಸ್ಕೃತಿ, ಈ ನೆಲ, ಜಲದ ಬಗ್ಗೆ ಅರಿವು ಮೂಡಿಸಲು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೊಂಬೆಗಳ ಕಲರವ ಎಲ್ಲರ ಮನಸೆಳೀತಾ ಇದೆ. ಹೇಗೆ ಡೊಳ್ಳು ಕುಣಿತಕ್ಕೆ ಭರ್ಜರಿ ಸ್ಟೆಪ್ ಹಾಕ್ತಿರುವ ಸಿಬ್ಬಂದಿ, ಬೊಂಬೆಗಳ ಮುಂದೆ ಸೆಲ್ಫಿ ತೆಗೆದುಕೊಳ್ತಿರುವ ಪ್ರಯಾಣಿಕರು, ವಿವಿಧ ಕಥೆಗಳನ್ನು ಸಾರುವ ಬೊಂಬೆಗಳ ಪ್ರದರ್ಶನ. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಬಳಿ. ಎಂದಿನಿಂದ ನವರಾತ್ರಿ ಆಚರಣೆ ಹಿನ್ನೆಲೆ ಮನೆಗಳಲ್ಲಿ ಬೊಂಬೆ ಪೂಜೆ ಮಾಡೋದು ವಾಡಿಕೆ. ಕೆಲವರು ಕೆಲಸದ ಒತ್ತಡದಿಂದ ಬೊಂಬೆ ಪೂಜೆ ಮಾಡೋದಿಲ್ಲ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಈ ಬಾರಿ ಕಮಲಾಕೃತಿಯಲ್ಲಿ ಬೊಂಬೆಗಳನ್ನು ಪ್ರದರ್ಶನಕ್ಕಿಟ್ಟಿದೆ. ಪ್ರಮುಖವಾಗಿ ರಾಮಾಯಣ, ಕುರುಕ್ಷೇತ್ರ, ನರಸಿಂಹ ಅವತಾರಗಳನ್ನು ಸಾರುವ ಬೊಂಬೆಗಳ ಜೊತೆಯಲ್ಲಿ ಗಣಪತಿ, ಚಾಮುಂಡಿ, ಲಕ್ಷ್ಮೀ ಸೇರಿ ವಿವಿಧ ದೇವರ ಬೊಂಬೆಗಳ ಪ್ರದರ್ಶನ ಮಾಡಲಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದಲ್ಲಿಯೇ 3ನೇ ಅತಿ ದೊಡ್ಡ ವಿಮಾನ ನಿಲ್ದಾಣ. ಹಾಗಾಗಿ ಇಲ್ಲಿಗೆ ದೇಶ ವಿದೇಶದಿಂದ ಪ್ರಯಾಣಿಕರು ಆಗಮಿಸುತ್ತಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿ ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ ಸಾರುವ ಕಲಾ ತಂಡಗಳನ್ನು ಕರೆಸಿ ನೃತ್ಯ ಮಾಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡೊಳ್ಳು ಕುಣಿತ, ಗಾರುಡಿ ಗೊಂಬೆ, ಬೇಡರ ನೃತ್ಯ, ತಮಟೆ ವಾದ್ಯ, ಗೊಂಬೆಯಾಟ, ಯಕ್ಷಗಾನ, ಸುಗಮ ಸಂಗೀತ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಟ್ಟು 9 ದಿನಗಳ ಕಾಲ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲು ಈ ಬಾರಿ ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಡಲಾಗಿದೆ. ಯಾವುದೇ ಟಿಕೆಟ್ ಅಥವಾ ದರ ಇಲ್ಲ, ಎಲ್ಲರಿಗೂ ಉಚಿತವಾಗಿ ನೋಡಬಹುದು. ಇನ್ನು ಇಂದು ಮೊದಲ ದಿನದ ಹಿನ್ನೆಲೆ ಡೊಳ್ಳು ಕುಣಿತ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ಏರ್ಪೋರ್ಟ್ ಸಿಬ್ಬಂದಿ ಕೆಲಸ ಮರೆತು ಕೆಲ ಕಾಲ ಕುಣಿದು ಕುಪ್ಪಳಿಸಿದ್ರು. ಕೆಲಸದ ಒತ್ತಡವನ್ನು ಮರೆತು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಎಲ್ಲೆಡೆ ದಸರಾ ಸಂಭ್ರಮ ಮನೆ ಮಾಡಿದ್ದು ಏರ್ಪೋರ್ಟ್ನಲ್ಲಿಯೂ ದಸರಾ ಸಂಭ್ರಮ ಮನೆ ಮಾಡಿದೆ. ದಸರಾ ಹಬ್ಬನ ಶುರು ಮಾಡ್ತಿದ್ವಿ ಅಂತ ಹೇಳಕ್ ಶುರು ಮಾಡಿದಾಗ ಎಲ್ಲರಿಗೂ ಏನೋ ಒಂಥರ ಖುಷಿ ಶುರು ಆಗೋಗುತ್ತೆ. ಹಬ್ಬ ಅಂದ್ರೇನೆ ಖುಷಿ ಅಲ್ವಾ. ನಾವು ದಸರಾ ಹಬ್ಬನ ಯಾವಾಗ್ಲೂ ಮೈಸೂರು ದಸರಾ ಅಂತ ಹೇಳ್ತೀವಿ. ಆದ್ರೆ ನಮ್ಮ ನಾಡ ಹಬ್ಬ ಕರ್ನಾಟಕದಲ್ಲಿ ಇಷ್ಟೊಂದು ಜಾಗಗಳಲ್ಲಿ ದಸರಾ ಹಬ್ಬ ಸೆಲೆಬ್ರೇಷನ್ಸ್ ನಡೆಯುತ್ತೆ. ಅದನ್ನೇ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲೂ ಕೂಡ ಮಾಡ್ತಾ ಇರೋದು. ಅಂಡ್ ಇವತ್ತಿಂದ ಶುರುವಾಗ್ತಾ ಇದೆ. ನಮ್ಮ ಕರ್ನಾಟಕದ ಬೇರೆ ಬೇರೆ ಕಲೆ, ಸಂಸ್ಕೃತಿ, ನೃತ್ಯ ಪ್ರದರ್ಶನ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಡೊಳ್ಳು ಕುಣಿತದಿಂದ ಮೊದಲನೇ ಸೆಲೆಬ್ರೇಷನ್ ಅನ್ನ ಶುರು ಮಾಡಿದ್ದಾರೆ. ಇಲ್ಲಿ ಯಾಕೆ ತುಂಬಾ ಸ್ಪೆಷಲ್ ಅಂದ್ರೆ, ಆಫ್ಕೋರ್ಸ್ ಮೈಸೂರು ದಸರಾ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬೆಂಗಳೂರಿನಲ್ಲಿ ಯಾವ ತರದ ಈ ಸೆಲೆಬ್ರೇಷನ್ಸ್ ನ ಮಾಡ್ತಾ ಇದ್ದಾರೆ, ಬರೀ ನಮ್ಮ ದೇಶದಲ್ಲದೆ ವಿದೇಶದಿಂದ ಬಂದಿರೋರು ನೋಡ್ತಾ ಇದ್ದಾರೆ. ಅವರು ನಮ್ಮ ಈ ಕಲೆಯನ್ನ, ನಮ್ಮ ರಾಜ್ಯದ ಈ ನಾಡ ಹಬ್ಬವನ್ನ ನೋಡ್ತಾ ಇದ್ದಾರೆ. ಅವ್ರಿಗೂ ಖುಷಿ ಆಗ್ತಾ ಇದೆ, ನಮಗೂ ಖುಷಿ ಆಗ್ತಾ ಇದೆ. ಉತ್ತರ ಭಾರತದ ಪ್ರಯಾಣಿಕರು ದಸರಾ ಬೊಂಬೆಗಳನ್ನು ನೋಡಿ ಸಂತಸ ಪಟ್ಟು ಸೆಲ್ಫಿ ತೆಗೆದುಕೊಂಡು ಸಂಭ್ರಮ ಪಟ್ಟರು. ಎಲ್ಲರಿಗೂ ಹುಲಿ ನಾಟಕ ಆಡ್ಬೇಕು ಅಂತ ಈಗ ಹುಲಿ ನೃತ್ಯ